Hi guys, welcome back to my new vlog. ಇವತ್ತು ನಾನು ಮತ್ತು ಅಣ್ಣ ರಥೋತ್ಸವಕ್ಕೆ ಹೋಗ್ತಾ ಇದ್ದೀವಿ. ಬ್ಯಾಂಗ್ಳೂರಲ್ಲೇ ಫೇಮಸ್ ರಥೋತ್ಸವ ಇದು. ಶಿವರಾತ್ರಿ ಆಗಿದ್ದು ನಾಳೆಗೆ ನಡೆಯುತ್ತೆ. ತುಂಬಾ ಪುರಾತನ ಕಾಲದ ದೇವಸ್ಥಾನ ಆ್ಯಂಡ್ ಆ ಒಂದು ದೇವಸ್ಥಾನದಿಂದನೇ ಆ ಏರಿಯಾಗೆ ಹೆಸರು ಇರೋದು. ನಿಮ್ಗೇನಾದರೂ ಗೊತ್ತಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಪೆಟ್ರೋಲ್ ಹಾಕ್ಸಕ್ಕೆ ಹೋದ್ವಿ ನಾನು ಅಣ್ಣ. ಆ್ಯಕ್ಚುಲಿ ನಂಗೆ ಪೆಟ್ರೋಲ್ ಸ್ಮೆಲ್ ಅಂದರೆ ತುಂಬ ಇಷ್ಟ, ಅದಕ್ಕೆ ಯಾವಾಗಲೂ ಅಣ್ಣನ ಜೊತೆ ಹೋಗ್ತೀನಿ ನಾನು. ಪೆಟ್ರೋಲ್ ಹಾಕ್ಸಿದ್ದಾಯ್ತು ಗೈಸ್. ಯೂಶ್ವಲಿ ಅಣ್ಣ ಪೆಟ್ರೋಲ್ ಬಂಕಲ್ಲಿ ಎಪ್ಪಳೋ ಚೆಕ್ ಮಾಡಿಸ್ತಾನೆ. ಹಾಗೆ ಇವತ್ತು ಚೆಕ್ ಮಾಡಿಸೋಣ ಅಂತ ಮಾಡಿಸ್ದ. ಅದೇನಾಗೋಗಿತ್ತು, ಪಂಚರ್ ಆಗೋಗಿತ್ತು. ಪಿನ್ ಚುಚ್ಕೊಂಡು ಪಂಚರ್ ಆಗೋಗಿತ್ತು. ಥ್ಯಾಂಕ್ ಗಾಡ್ ಮುಂದೆ ಎಲ್ಲೂ ನಮಗೆ ಪ್ರಾಬ್ಲಮ್ ಆಗಲಿಲ್ಲ. ಸೊ ನೀವೂ ಇದೇ ಥರ ಪೆಟ್ರೋಲ್ ಬಂಕ್ಗೆ ಹೋದಾಗ ಏರ್ ಬ್ಲೋ ಹಾಕ್ಸೋದನ್ನು ಮರಿಬೇಡಿ. ಈ ಏರಿಯಾಗೆ ಬಂದ್ರೇ ನಾನು ತುಂಬ ಎಮೋಷ್ನಲ್ ಆಗಿಬಿಡ್ತೀನಿ. ಬಿಕಾಸ್ ನಾವು ಇಲ್ಲೇ ಈ ಏರಿಯಾದಲ್ಲೇ ನಮ್ಮ ಸ್ಕೂಲ್ ಡೇಸ್ ಎಲ್ಲ ನಾನು ಕಂಪ್ಲೀಟ್ ಮಾಡಿದ್ದು. ನಾನು ನಮ್ಮಣ್ಣ ಕಾವ್ಯ ಎಲ್ಲ ಇಲ್ಲೇ ನಾವು ಕಂಪ್ಲೀಟ್ ಮಾಡಿದ್ದು, ಒಂದೇ ಸ್ಕೂಲಲ್ಲಿ ಇದ್ದಿದ್ದು. ಸೊ ಅವಾಗ ಏನಂದರೆ ಸ್ಕೂಲ್ ಮುಗಿದ ತಕ್ಷಣ ಡ್ಯಾಡಿಗೆ ವೆಯ್ಟ್ ಮಾಡ್ತಾ ಇದ್ವಿ, ಅವ್ರು ಪಿಕಪ್ ಮಾಡೋರು ನಮ್ಮನ್ನು. ತುಂಬ ಮೆಮೊರೀಸ್ ಇದೆ. ಇನ್ನೇನು ರೀಚ್ ಆದ್ವಿ ನಾನು ಅಣ್ಣ. ಇವಾಗ ಡ್ಯಾಡಿ ಅಲ್ಲಿ ಇರ್ತಾರೆ. ನಾವು 3 ಜನನೂ ಇವಾಗ ತೇರು ನೋಡೋಕೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಸ್ಟಾರ್ಟ್ ಆಗಿರಬೇಕು, ನೋಡೋಣ ಬನ್ನಿ. ಸ್ಪೆಷಲಿ ಈ ಜಾಗನಂತೂ ಮರೆಯೋಕ್ಕಾಗಲ್ಲ. ನಾವು 3 ಜನನೂ ಇಲ್ಲಿ ಬಂದು ಏನಾದ್ರು ತಿಂತಾ ಇದ್ವಿ ಚಾಟ್ಸ್ ಎಲ್ಲ. ಈ ಜಾಗ ಬಂದು ಸಂಪೂರ್ಣ ಕಾಡಾಗಿತ್ತಂತೆ. ಅಲ್ಲಿ ಯಾರಿಗೂ ಗೊತ್ತಿಲ್ಲದಂತೆ ಒಂದು ಶಿವಲಿಂಗ ಸ್ವತಃ ಪ್ರತ್ಯಕ್ಷವಾಗಿತ್ತಂತೆ. ಆ ಕಾಡಿನ ಮಧ್ಯೆ ಸ್ವತಃ ಪ್ರತ್ಯಕ್ಷವಾದ ಆ ಮಹಾಶಕ್ತಿಯ ಸ್ಥಳವೇ ಇಂದಿನ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ. ಒಂದ್ಸತಿ ಈ ದೇವಸ್ಥಾನಕ್ಕೆ ಬಂದು ನೀವು ಶಿವನ್ ಮುಂದೆ ನಿಂತ್ಕೊಂಡು ಪ್ರಾರ್ಥನೆ ಮಾಡಿ, ನೀವ್ ಅನ್ಕೊಂಡಿದ್ದೆಲ್ಲ ಕೆಲ್ಸಗಳು ಆಗತ್ತೆ. ಇಲ್ಲಿ ಕಾಲಿಟ್ಟ ಕ್ಷಣವೇ ಮನಸ್ಸಿಗೆ ಒಂದು ವಿಚಿತ್ರ ಶಾಂತಿ ದೊರೆಯುತ್ತೆ. ಒಂದ್ಸತಿ ನೀವು ಈ ದೇವಸ್ಥಾನಕ್ಕೆ ಭೇಟಿ ನೀಡಲೇಬೇಕು. ಇಲ್ಲಿನ ತೇರು ತುಂಬಾ ವಿಶೇಷವಾಗಿರುತ್ತೆ. ಪ್ರತಿ ಶಿವರಾತ್ರಿ ಆಗಿದ್ ನಾಳೆಗೆ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ತೇರಾಗತ್ತೆ. ತೇರ್ ಹೊರಡಕ್ಕೂ ಮುಂಚೆ ಗರುಡ ಬಂದು ತೇರಿನ ಸುತ್ತ ಹೋಗ್ತಾರೆ. ಅಂದ್ರೆ ಗರುಡ ಪ್ರದಕ್ಷಿಣೆ ಹಾಕದ ಮೇಲೇನೆ ತೇರ್ ಹೊರಡೋದು. ಗರುಡ ಬಂದು ತೇರ್ ಸುತ್ತ ಪ್ರದಕ್ಷಿಣೆ ಹಾಕದೆ ಎಷ್ಟೇ ಜನ ಬಂದು ಎಳಿಲಿ ಅದು ಹೋಗಲ್ಲ. ನನಗೆ ತುಂಬ ಖುಷಿ ಕೊಡುತ್ತೆ ಈ ದೇವಸ್ಥಾನ. ನಾನು ಯಾವ ವರ್ಷನೂ ಮಿಸ್ ಮಾಡಿಲ್ಲ. ನಾನು ಈ ಜಾತ್ರೆಗಂತೂ ಪ್ರತಿ ವರ್ಷ ಬಂದೇ ಬರ್ತೀನಿ, ಯಾವ ವರ್ಷ ಕೂಡ ಮಿಸ್ ಮಾಡಿಲ್ಲ. ಇಲ್ಲಿ ಎಲ್ಲಾ ದೇವ್ರಗಳ ಮೆರವಣಿಗೆ ಕೂಡ ಆಗತ್ತೆ. ಎಲ್ಲಾ ಊರುಗಳಿಂದ, ಎಲ್ಲ ಏರಿಯಾದಿಂದ ದೇವಸ್ಥಾನಗಳಿಗೆ ದೇವ್ರನ್ನ ಕರ್ಸಿರ್ತಾರೆ. ಆಮೇಲೆ ಈ ತೇರಿನ ವಿಶೇಷ ಏನಂದ್ರೆ ಹಣ್ಣು ಜವನ ತೇರಿಗೆ ಎಸೆಯೋದು, ಇದೆಲ್ಲ ನಿಮಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ. ನಾನು ಕೂಡ ಹಣ್ಣು ಜವನ ಎಸೆದೆ. ತುಂಬ ಖುಷಿ ಆಯ್ತು ನನಗೆ, ಯಾಕಂದರೆ ಸ್ಟಾರ್ಟಿಂಗಲ್ಲೇ ನಮಗೆ ತೇರು ಸಿಕ್ಬಿಡ್ತು. ಸೊ ಅದೊಂದು ಚೆನ್ನಾಗಿತ್ತು. ಆಮೇಲೆ ಒಂದೊಂದು ಏರಿಯಾದಲ್ಲಿ ಪಾನಕ, ಮಜ್ಜಿಗೆ, ಪಲಾವು ಮತ್ತು ಹೆಸರುಬೇಳೆ ಈ ಥರ ಎಲ್ಲ ಪ್ರಸಾದ ಮಾಡಿರ್ತಾರೆ. ನಾನು ಈ ಜಾತ್ರೆನ ಯಾವತ್ತೂ ಮಿಸ್ ಮಾಡ್ಕೊಳ್ಳಲ್ಲ. ಯಾಕಂದರೆ ಆ ಜಾತ್ರೆಯಲ್ಲಿ ಆ ವೈಬ್ಸು, ಆ ಒಂದು ಪಾಸಿಟಿವ್ ವೈಬ್ಸ್ ತುಂಬಾ ನಮಗೆ ಯಾವುದೇ ಒಂದು ಟೆನ್ಷನ್ ಇದ್ರೂ ಬೇಗ ಮರೆಸುತ್ತೆ. ಸೊ ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಬ್ಯಾಂಗಲ್ಸ್, ಇಯರಿಂಗ್ಸ್, ಸ್ಪಾಟ್ಸ್ ಎಲ್ಲ ಥರನೂ ಇತ್ತು. ನಾನು 2 ಇಯರಿಂಗ್ಸ್ ತೊಗೊಂಡೆ. ದರ್ಶನ ಎಲ್ಲ ಮುಗೀತು. ಈಗ ಮನೆಗೆ ಹೊರಡ್ತಾ ಇದ್ದೀವಿ. ಸಿಕ್ಕಾಬಟ್ಟೆ ಸುಸ್ತಾಗೋಯ್ತು, ಯಾಕಂದರೆ ತುಂಬ ರಶ್ ಇದ್ದರು. ಬಟ್ ಬೇಗನೆ ದರ್ಶನ ಆಯ್ತು ನಮಗೆ. ಸ್ಟಾರ್ಟಿಂಗಲ್ಲೇ ನಮಗೆ ದೇವ್ರು ಸಿಕ್ಬಿಟ್ಟು. ಸೊ ಚೆನ್ನಾಗಿತ್ತು.